ನೀ ಕಡೆ ಬನ್ನಿ ಮನೆ ಕಡೆ ಹೋಗ್ತಾರೆ ಮಾವನಗಳೇ. ಆಯ್ತು ಹಾಗೆ ಸರಿ ಬನ್ನಿ ಹೋಗ್ಬನ್ನಿ. ರಾಜು, ಏ ರಾಜು, ಒಳಗೆ ಏನ್ ಮಾಡ್ತಾ ಇದೀಯ? ಬಾರು. ಏನಕ್ಕ ನಿನ್ ಗೋಳು? ಯಾವಾಗ ನೋಡಿದ್ರು ರಾಜು ರಾಜು ರಾಜು. ನೀನ್ ಸಾಹಸ ಮಾಡೋದಕ್ಕೆ ನಮ್ಮಮ್ಮ ಹತ್ರ ನನಗೆ ಪೂಜೆನೆ. ಬೆಳಿಗ್ಗೆ ಹಾಗೆಲ್ಲ ಬಿಡು. ಅಲ್ಲ ಕಣ, ನೀನೆಲ್ಲ ಮುದ್ದಿರ್ಬೇಕಮ್ಮ ಅಲ್ವಾ? ಅದಕ್ಕೆ ಇದೊಂದು ಲೆಟ್ರನ್ನ ತಗೊಂಡೋಗಿ ಅವ್ರಿಗೆ ಕೊಟ್ಕೊಡ್ತೀನಿ. ಯಾರಿಗಕ್ಕ? ಅದೇ ಕಣೋ, ಅವರಿಗೆ ಕೊಟ್ಕೊಡ್ತೀನಿ. ಅವ್ರಿಗಂದ್ರೆ? ಅವರಿಗೆ ಅಂದ್ರೆ ಮುಂದೆ ನಿನ್ನ ಮಾವ ಆಗೋರಿಗೆ. ಅಕ್ಕ ಇದ್ಯಾಕೋ ಅತಿ ಆಯ್ತು. ಕುದುರೆ ಲಗಮಿಂದನೇ ಓಡಕತ್ತೆ, ಅದಕ್ಕೊಂದ್ ಸ್ವಲ್ಪ ಕಡಿವಾಣ ಹಾಕಿದ್ರೆ ಒಳ್ಳೇದು. ಆಯ್ತಪ್ಪ ರಾಜಪ್ಪ ನೋಡಿ, ಇನ್ ಮುಂದೆ ನೀನ್ ಹೇಳಿದಾಗೆ ಕೇಳ್ತೀನಿ ಆಯ್ತಾ? ಮೊದಲು ಇದನ್ನ ತಗೊಂಡೋಗಿ ಕೊಡು. ಏನಿಲ್ಲ ಬಿಡಕ್ಕ. ಏಯ್ ಕಾವೇರಿ, ರಾಜು ಕೈಯಲ್ಲಿದ್ದೇನು? ನಿನ್ನೆ ಕೇಳ್ತಾ ಇರೋದು ಹೇಳು. ಅಕ್ಕ, ಅದು ಅದು ಏನು? ನೀನು ಸಂಜೆಗೆ ಬಂದಿರೋ ಲವ್ ಲೆಟರ್ ತಾನೆ? ನೋಡು, ಅವನು ಸರಿ ಇಲ್ಲ. ಅವನಿಗೆ ನೂರಾರು ಜನ ಹುಡುಗಿರ ಶೋಕಿ ಇದೆ ಅಂತ. ನಿಜ ಹೇಳ್ಬೇಕು ಅಂದ್ರೆ ಅವನೊಬ್ಬ ದೊಡ್ಡ ಫ್ರಾಡ್ ಪಣ್ಣೆ. ಅಕ್ಕ ಬಾಯಿ ತಕ್ಕ ಸಾಕು. ಈಗ ನೀನು ಆಡಿದ ಮಾತು ಬೇರೆ ಯಾರಾದ್ರೂ ಆಡಿದಿದ್ರೆ ನಾನ್ ಏನ್ ಮಾಡ್ತಿದ್ದೆ ನನಗೆ ಗೊತ್ತಿಲ್ಲ. ಅಕ್ಕ, ಆ ಸಂಜಯ್ ಬಗ್ಗೆ ಇಲ್ಲಿ ಊರೇ ಹಾಡಿ ಹೊಗಳ್ತಾ ಇದೆ. ಅಂತ ಬಗ್ಗೆ ಇಂಥ ಅವಹೇಳನದ ಮಾತುಗಳಿಂದ ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ಲ? ನನಗೆ ಯಾಕೆ ನಾಚಿಕೆ ಆಗ್ಬೇಕು? ಒಳ್ಳೆಯದು ಅಂತಾನೆ ಕಣೆ. ನಾನು ಕೂಡ ಅವನನ್ನೇ ಲವ್ ಮಾಡ್ತಾ ಇರೋದು. ಓಹೋ, ಹೀಗೋ ವಿಚಾರ. ಅದಕ್ಕೆ ಅವರ ಬಗ್ಗೆ ಇಲ್ಲ ಕಲ್ಲದ ಮಾತುಗಳಿಂದ ಮಾತಾಡ್ತಾ ಇದೀಯ ಅಂತ ಆಯ್ತು. ಅಕ್ಕ, ಈಗ ಸರಿಯಲ್ಲ ಕಣೆ. ನೀನು ಮಾಡ್ತಾರ ಸರಿ ಇದೆಯಾ? ದೊಡಕ, ಸಂಜಯ್ ನನ್ನನ್ನು ಪ್ರೀತಿಸ್ತಾ ಇದ್ದ, ನಾನು ಅವನನ್ನು ಪ್ರೀತಿಸ್ತಾ ಇದ್ದೆ. ಹೀಗಿರ್ಬೇಕಾದ್ರೆ ನೀನ್ ಹೇಳಿದ್ದು ನಡ್ಕೊಳ್ಳೋದು ಸರಿಯಲ್ಲ. ದಯವಿಟ್ಟು ಅರ್ಥ ಮಾಡ್ಕೊ. ನಾನು ಅದನ್ನೇ ಹೇಳ್ತಾ ಇರೋದು. ನಾನು ಕೂಡ ಆ ಸಂಜಯ್ನ ಮನಸಾರೆ ಸಿನ್ಸಿಯರ್ ಪ್ರೀತಿ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಆ ಸಂಜಯ್ನ ಮರ್ತು ಬಿಡು ಅಂತ. ಅದು ಖಂಡಿತ ಎಂದಿಗೂ ಸಾಧ್ಯವಿಲ್ಲ. ನನ್ನ ಪ್ರಾಣವನ್ನ ಬಿಟ್ಟಿಲ್ಲ ಹೊತ್ತು ಅವರನ್ನ ಎಂದು ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಏ ಕಾವೇರಿ, ಇನ್ನು ಮುಂದೆ ನೋಡ್ತಾ ಇದ್ದೀನಿ, ಆ ಸಂಜಯ್ನ ನನ್ನನ್ನಾಗಿ ನಾನು ಮಾಡ್ಕೊಂಡೇ ಮಾಡ್ತೀನಿ. ಅವನನ್ನ ನಾನು ಮನಸಾರೆ ಪ್ರೀತಿ ಮಾಡ್ತೀನಿ. ನಾನೇನಾದ್ರೂ ಮದ್ವೆ ಅನ್ನೋದಾದ್ರೆ ಅದು ಆ ಸಂಜಯ್ನೇ. ದಿಸ್ ಇಸ್ ಮೈ ಚಾಲೆಂಜ್. ಹಲೋ ಮಿಸ್ ಕಾಂಚನ ಅವರೇ, ನಾನು ಕೂಡ ಪ್ರತಿಜ್ಞೆ ಮಾಡ್ತಾ ಇದ್ದೀನಿ ಕೇಳಿ. ನಾನು ಮದುವೆ ಅಂತ ಆದ್ರೆ ಅದು ಸಂಜಯ್ನ ಮಾತ್ರ. ಆದ್ರೆ ನೀನು ಏನ್ ಮಾಡ್ಕೊಳ್ತೀಯ ಮಾಡ್ಕೊ ಹೋದ್ರೆ. ಅಲ್ಲ, ಈ ಕಾವೇರಕ್ಕ ಇದ್ರಲ್ಲಿ ಅಂತದೇನ್ ಬರ್ದಿರ್ಬೋದು? ಇರ್ಲಿ, ದೊಡ್ಡವ್ರ ವಿಷಯ ನಮ್ಗೆ ಯಾಕೆ ಹೇಳಿ. ಏನು ರಾಜು, ಏನ್ ವಿಷಯ? ಏನಿಲ್ಲ ಗುರು, ಈ ಲೆಟರ್ನ ನಮ್ಮಕ್ಕ ನಿಮ್ಗೆ ಕೊಡಕ್ ಹೇಳಿದ್ರು. ನಾನು ಬರ್ತೀನಿ ಗುರು. ಸರಿ ಕಣ. ನನ್ನ ಪ್ರೀತಿ ಸಂಜೆಗೆ ನಿಮ್ಮ ಪ್ರೀತಿಯ ಕಾವರು ಬರೆದಿರುವ ಸಿಹಿಮತ. ಸಂಜೆ, ಇವತ್ತು ಮನೆಗೆ ಎಲ್ಲರೂ ಮಲಗಿದ್ದೇನೆ. ರಾತ್ರಿ 12 ಗಂಟೆಗೆ ನಾನು ನಿನ್ನ ಭೇಟಿಯಾಗುವ ಸರಿಯಾದ ಜಾಗದಲ್ಲಿ ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ನೀವು ಬರ್ತೀರ ತಾನೆ? ನೀವು ಬರ್ತೀರ. ನೀವು ಬಂದೇ ಬರ್ತೀನಿ. ನಿಮಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಸಂಜಯ್, ಐ ಲವ್ ಯು ಸೋ ಮಚ್. ಸಂಜಯ್, ಐ ಲವ್ ಯು. ಸರಿ ಕಾವೇರಿ, ಖಂಡಿತವಾಗಿಯೂ ಬಂದೇ ಬರುತ್ತೇನೆ. ಸಂಜಯ್, ಸ್ವಲ್ಪ ನಿಂತ್ಕೊಳ್ತೀರಾ? ಏನ್ ಕಂಚನ ನೀವಿಲ್ಲಿ? ಏನ್ ಸಮಾಚಾರ? ನೋಡು ಸಂಜಯ್, ನನಗೆ ಸುತ್ತಿ ಬಳಸಿ ಮಾತಾಡೋದಕ್ಕೆ ಬರೋದಿಲ್ಲ. ನಾನೇನೇ ಇದ್ರು ಡೈರೆಕ್ಟ್ ಆಗಿ ಮಾತಾಡೋದು. ಅದು ಏನು ಅಂದ್ರೆ ಸಂಜಯ್, ನಾನು ನಿನ್ನನ್ನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದೇನೆ ಸಂಜಯ್. ವಾಟ್ ಕಾಂಚನ, ಜೋಕ್ ಮಾಡ್ತಿದ್ಯಾ? ನಾನು ಯಾಕೆ ನಿನ್ನ ಹತ್ರ ಜೋಕ್ ಮಾಡ್ಲಿ? ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದು, ನಿನ್ನ ಲವ್ ಮಾಡ್ತಾ ಇದ್ದೀನಿ ಅಂತ. ನೋಡು ಕಾಂಚನ, ನಾನು ಯಾವತ್ತೂ ನಿಮ್ಮನ್ನ ದೃಷ್ಟಿಯಿಂದ ನೋಡೇ ಇಲ್ಲ.
ಅಷ್ಟಕ್ಕೂ ನಾನೀಗ ನಿಮ್ಮ ತಂಗಿ ಕಾವೇರಿಯನ್ನು ತುಂಬಾ ಲವ್ ಮಾಡ್ತಿದ್ದೇನೆ. ಹಾ, ಅದನ್ನೇ ನಾನು ಹೇಳ್ತಾ ಇರೋದು. ಈ ಕ್ಷಣದಿಂದ ನನ್ನ ತಂಗಿ ಕಾವೇರಿ ಪ್ರೀತಿನ ಮರ್ತು ಬಿಡಿ. ಈ ಕ್ಷಣದಿಂದ ಈ ಕಾಂಚನನ್ನ ಪ್ರೀತಿ ಮಾಡಿ. ಯಾವುದೇ ಕಷ್ಟ ಸುಖ ಬಂದ್ರೂ ಕೂಡ ನಿಮ್ಮನ್ನ ನಾನು ಕೈ ಬಿಡೋದಿಲ್ಲ. ಇವತ್ತಲ್ಲೋ ನಾಳೆ ಆದ್ರೂ ಸಂಜೆ ನಿನ್ನ ಪ್ರೀತಿಯನ್ನ ನಾನು ಪಡ್ಕೊಂತೀನಿ. ನಿನ್ನನ್ನ ನನ್ನ ವಶ ಮಾಡ್ಕೊಂತೀನಿ. ದಿಸ್ ಇಸ್ ಮೈ ಚಾಲೆಂಜ್. ಗುಡ್ ಬೈ. ಹಾಯ್ ಸಂಜಯ್, ಇಲ್ಲಿ ಕಂಚನ ನೋಡಿದ್ಯಾ? ನೋಡ್ದೆ ಕಣ. ಅವಳು ನನ್ನ ನಿಜ ಇಲ್ಲ ಅಂತ. ಮುಕ್ತತೆಯ ಚಿವುಟೆ ನ್ಯಾಯವನ್ನು ರಚಿಸಿ ಮಾನವೀಯತೆಯನ್ನು ಅಡಿಯಾಳಾಗಿ ಮಾಡಿಕೊಂಡು ಮಾನಸವಾಗಿ ಜೊತೆಗೆ ಚಕ್ರವರ್ತಿ ನಿಜವಾದ ಕ್ಯಾರೆಕ್ಟರ್. ಏನೋ ತಿಳಿಯದೆ ಜಗತ್ತಿನಲ್ಲೇ ತಿಳಿಯಿದ್ರು ಮಾನವನ ಹಾದಿಯಲ್ಲೇ ತಿಳಿದು ಬರೆಯುವ ಚಕ್ರವರ್ತಿ ವಿಧಿ ಬರವ ಯಾವನಿಗೂ ತಿಳಿಯಲಾರದ. ನ್ಯಾಯ ನಿಷ್ಠೆ ಪ್ರಾಮಾಣಿಕತನ ತನ್ನ ಉಸಿರಾಗಿರಿಸಿಕೊಂಡು ಶಾಂತಿ ಬಯಸುವವನನ್ನು ಕೊಲ್ಲುವೆ ಸಂಜಯ್. ನಂತರ ಇಡೀ ಪ್ರಪಂಚನ ಗೆದ್ದಂತೆ ಸೆಲೆಬ್ರೇಟ್ ಮಾಡುವ ಬಹುದಿನದಿಂದ ಮನಸ್ಸು ಸಿದ್ಧಪಡಿಸಿದ ನನ್ನ ಈ ಲಾಂಗಿನಿಂದ ಕೇಳಿಸುವ ಹರಿಶ್ಚಂದ್ರ ಸಾಂಗ್. ಲೇ ಸಂಜಯ್ ವಿಜಯ್, ನಿಮ್ಮಿಬ್ಬರ ಸ್ನೇಹದ ಅಪಜಯದ ಬೆಂಕಿಯಲ್ಲೇ ನಾನಿಡುವೆ ಬೆಂಕಿ. ನಂತರ ಎತ್ತರ ಕಾಣಿಸುವೆ ನನ್ನ ನಾಲ್ಕು ದಿಕ್ಕಿನದ್ದೇ ಸಂಜಯ್ ವಿಜಯ್, ನಿಮ್ಮ ಸ್ನೇಹವು ಬಲಾಬಲ. ಆ ಬಲಾಬಲದಲ್ಲಿ ಎಬ್ಬಿಸು ನನ್ನ ಕೋಲಾಹಲ. ಎಲೆ ಕಿಚ್ಚ ನನ್ನ ಮಗನೇ, ನಿನ್ನ ಹೆಜ್ಜೆ ಜಗಬರಿ ಸಾಕ್ಷ್ಯಗಳನ್ನು ಉದ್ಭವಿಸಂತೆ ಮಾಡುವ
ಎಷ್ಟು ಹೊತ್ತಾದ್ರೂ ಕೂಡ ಆ ಸಂಜೆ ಬರ್ಲಿಲ್ವಲ್ಲ? ಸರಿ, ಬೇಗ ಬಾರು, ಅವನ ಅಪ್ಪಗೆ ಬಿಸಿಲಿದ್ದಾರೆ. ಸಾರಿ ಚಿನ್ನ, ನಾನು ಬರೋದು ಲೇಟ್ ಆಯ್ತಾ? ನನ್ನ ಮೇಲೆ ಕೋಪ ಇಲ್ಲ ತಾನೆ? ಅಯ್ಯೋ, ನಿನ್ನೆ ನಾನೇ ಕೋಪ ಮಾಡ್ಕೊಳ್ಳೋದು ನೋಡಿ. ನಿಮ್ಮಕ್ಕರನ್ನ ಪಡೆಯೋದಕ್ಕೆ ನಾನಂತೂ ತುಂಬಾ ಅದೃಷ್ಟನೇ ಮಾಡಿದ್ದೀನಿ. ಅಂಥದ್ರಲ್ಲಿ ನಾನೇ ಕೋಪ ಮಾಡ್ಕೊಂಡೆ ಹೇಗೋ. ಆದಷ್ಟು ಬೇಗ ನೀವು ಬಂದಿದ್ದೀರಲ್ಲ, ನೋಡು ಕಾವೇರಿ, ಈ ಹರಿಯ ನದಿ, ಬೀಸೋ ಗಾಳಿ, ಸುರಿಯೋ ಮಳೆ ಯಾರಿಗೋಸ್ಕರ ಬರೋದಿಲ್ಲ, ಯಾರಿಗೋಸ್ಕರನೂ ಕಾಯೋದಿಲ್ಲ. ಆದ್ರೆ ಈ ನನ್ನ ಪ್ರೀತಿ ಮಾತ್ರ ನನ್ನ ಕೊನೆ ಇರುವವರೆಗೂ ಮಾಡ್ತೀನಿ. ಹೌದಾ? ಹಾಗಾದ್ರೆ ನೀವು ನನ್ನ ಅಷ್ಟೊಂದು ಇಷ್ಟಪಡ್ತೀರಿ? ಹೌದು ಕಾವೇರಿ, ಪ್ರತಿ ಕಲ್ಲಿನಲ್ಲೇ ಅಡಗಿದೆ ಸೌಂದರ್ಯ, ಅದು ಕೆತ್ತುವ ಸಾಮರ್ಥ್ಯ ಇದ್ದರೆ ಮಾತ್ರ. ಪ್ರತಿ ಮಾನವನಲ್ಲೇ ಅಡಗಿದ ಸಾಹಿತ್ಯ, ಅದು ಕೆತ್ತುವ ಸಾಮರ್ಥ್ಯ ಇದ್ದರೆ ಮಾತ್ರ. ಪ್ರೀತಿಯಲ್ಲಿ ಅಡಗಿದ ಸತ್ಯ, ಅದು ನಂಬುವ ಸಾಮರ್ಥ್ಯ ಇದ್ದರೆ ಮಾತ್ರ ಕಾವೇರಿ. ನೋಡಿ, ನಿಮ್ಮ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ. ಆ ಸೂರ್ಯನ ಕಿರಣಗಳು ಚೆನ್ನುವಂತೆ ಸದಾಕಾಲ ಈ ನಮ್ಮ ಪ್ರೀತಿ ಕೂಡ ಚೆನ್ನುತ್ತಿರಬೇಕು. ಹೌದು ಕಾವೇರಿ, ನೀನೊಂದು ಆಕರ್ಷಿಸುವ ಮಂದಾರ ಹೂವು. ನಿನ್ನ ಕಂಡಾಗ ಮರೆಯುವುದು ನನ್ನೆಲ್ಲಾ ನೋವು. ನೀ ಮುಟ್ಟಿದರೆ ಬೆಲ್ಲವಾಗುವುದು ಬೇವು. ನೀ ಒಂದು ನನ್ನ ಸನಿಹ ಇದ್ದರೆ ನನಗೂ ಎಂದೆಂದಿಗೂ ಬರಲಾರದು ಸಾವು. ದಯವಿಟ್ಟು ಇಂಥ ಮಾತುಗಳನ್ನ ಎಂದು ಮಾತಾಡಿ. ಅದೆಂಥ ಕಷ್ಟ ಬಂದರೂ ಕೂಡ ನಿನಗೆ ನಾನು, ನನಗೆ ನೀನು ಅಂತ ಕಷ್ಟ ಸುಖಗಳಲ್ಲಿ ಸಮಭಾಗಿಯಾಗಿ ನೋಡಿ. ಅಂದಹಾಗೆ ನನಗೊಂದು ಸುಂದರವಾದ ಬಯಕೆ ಇದೆ. ಏತಕ್ಕೆ ನಾಚುತ್ತಿರುವೆ ಬಂಗಾರ? ನಿನ್ನೊಬ್ಬ ಪ್ರೀತಿಯನ್ನು ಪಡೆದಿರುವ ನಾನೇ ಸರದಾರ. ಅದು ಏನಂತ ಹೇಳಬರದೇನೆ ನನ್ನ ಸಿಂಧೂರ. ಏನಂದ್ರೆ ಮುಂದೊಂದು ದಿನ ನನ್ಗೂ ನಿಮ್ಗೆ ಮದುವೆ ಆಗುತ್ತಲ್ಲ, ಆವಾಗ ನಿಮ್ಮ ಹಾಗೆ ಇರೋ ಒಂದು ಗಂಡು ಮಗು ಬೇಕು ಅಂತ ಆಸೆ. ಇಲ್ಲ ಕಾವೇರಿ, ನನಗೆ ಇರೋ ಲಕ್ಷಣವಾದ ಹೆಣ್ಣು ಮಗು ಬೇಕೆಂದು ಆಸೆ. ಇಲ್ಲ ಇಲ್ಲ, ನನಗಂತೂ ಗಂಡು ಮಗುನೇ ಬೇಕು. ನೋಡಿ, ನೀವ್ ಈ ರೀತಿ ಮಾತಾಡೋದಾದ್ರೆ ನನ್ನ ಹತ್ರ ಮಾತಾಡ್ಲೇಬೇಡಪ್ಪ. ಯಾಕೆ ಚಿನ್ನು ಅಷ್ಟು ಕೋಪ ಮಾಡ್ಕೊಂತೀಯ? ಮುನಿಸ್ಕೊಂಡ್ರೆ ಎಷ್ಟು ಮುದ್ದಾಗಿ ಕಾಣ್ತಿದೀಯಲ್ಲ. ನಿನ್ನ ಕವಿತಾ